ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಎಷ್ಟೊಂದು ದಿನ ಆಯಿತು ವ್ಲಾಗ್ನ ಮಾಡೇ ಇರಲಿಲ್ಲ, ಸೊ ಫ್ರೀ ಇರಲಿಲ್ಲ. ಸೊ ಇವತ್ತು ನಾನು ನನ್ನ ಮದುವೆದು ವೀಡಿಯೋಸ್ ಆ್ಯಂಡ್ ಫೋಟೋಸ್ನ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಸ್ವಲ್ಪ ವೀಡಿಯೋಸ್ ಕ್ಲಿಪ್ಸ್ನ ಇಟ್ಕೊಂಡಿದ್ದೀನಿ, ಸೊ ಅದನ್ನೆಲ್ಲ ನಾನು ಹಾಕ್ತಾ ಹೋಗ್ತೀನಿ. ನನ್ನ ಮ್ಯಾರೇಜ್ ಡೇಟ್ ಬಂದು 2022 November 12 ಮತ್ತು 13ಗೆ ಬಿದ್ದಿದ್ದು ನಂದು ಮದುವೆ ಡೇಟು. ಸೊ ಇದು ಶನಿವಾರ ಕಂಬನ ನೆಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಶುಕ್ರವಾರನೇ ಕಂಬನೆಲ್ಲ ಹಾಕ್ತಾ ಇರೋದು, ಅಂದರೆ ಚಪ್ರನ. ಸೊ ಚಪ್ರಕ್ಕೂ ನಾನು ಪೂಜೆ ಎಲ್ಲ ಮುಗಿಸಿ ಚಪ್ರಕ್ಕೆಲ್ಲ ನನ್ನ ತಮ್ಮನ ಫ್ರೆಂಡ್ಸ್ ಕೇಳಿದ್ದ, ಅವರೆಲ್ಲ ಬಂದು ಸ್ವಲ್ಪ ಹೆಲ್ಪ್ ಮಾಡಿ ಚಪ್ರನೆಲ್ಲ ರೆಡಿ ಮಾಡಿಕೊಟ್ರು. ಸೊ ಅವತ್ತಿನ ದಿನ ಚಪ್ರ ಎಲ್ಲ ನಾವು ರೆಡಿ ಮಾಡ್ಕೊಂಡ್ವಿ. ಕಂಬ ನೆಡಬೇಕಾದ್ರೇ ಪೂಜೆಯನ್ನು ಮಾಡಿ ಕಂಬ ನೆಡ್ಸೋದಲ್ವ. ಸೊ ಅದೇ ರೀತಿ ನಾವು ಮಾಡ್ತಾಯಿದ್ದೀವಿ. ಕಂಬ ನೆಟ್ಟು ಪೂಜೆ ಮಾಡಿ ಆ ಕಂಬಕ್ಕೆ ಒಂದು 5 ಜನ ಪೂಜೆ ಮಾಡೋ ಅಂಥದ್ದು. ಅದಾದಮೇಲೆ ಶನಿವಾರ ನನಗೆ ಅರ್ಶಿನ ಶಾಸ್ತ್ರ ಮಾಡಿದ್ದು. ಅರ್ಶಿನ ಶಾಸ್ತ್ರನೂ ಅಷ್ಟೇ ಮನೇಲೇ ಸಿಂಪಲ್ಲಾಗಿ ನಾವು ಮಾಡ್ಕೊಂಡಿದ್ದು, ಅಷ್ಟೊಂದೇನು ಗ್ರ್ಯಾಂಡಾಗಿ ಮಾಡ್ಕೊಂಡಿರಲಿಲ್ಲ. ಮದುವೆನೂ ಅಷ್ಟೇ ಅರ್ಶಿನ ಶಾಸ್ತ್ರನ ಮನೆಯಲ್ಲೇ ಮಾಮೂಲಿ ತಟ್ಟೆ ಸಾಮಾನೆಲ್ಲ ತುಂಬಿ ಒಂದು 5 ಜನದ ಕೈಲಿ ಶಾಸ್ತ್ರ ಮಾಡಿಸಿದ್ರು. ನಾನು ಇದಕ್ಕೆ ಬೇಕಾದಂಥ ಸಪ್ರೇಟ್ ಡ್ರೆಸ್ನಾಗಲಿ ಏನೇ ಆಗಲಿ ನಾನು ಬುಕ್ ಮಾಡ್ಕೊಂಡಿರಲಿಲ್ಲ, ತೊಗೊಂಡಿರಲಿಲ್ಲ. ನಮ್ಮ ಅಮ್ಮಂದೇ ಸೀರೆ ಹಾಕ್ಕೊಂಡು ಮತ್ತು ಅದಕ್ಕೆ ಬೇಕಾದಂಥ ಜ್ಯುವೆಲರಿ ಸೆಟ್ನ ಬುಕ್ ಮಾಡಿ ಹಾಕ್ಕೊಂಡಿದ್ದು. ಸೊ ಅರ್ಶಿನ ಶಾಸ್ತ್ರ ಎಲ್ಲ ಆದಮೇಲೆ ನೀರು ಇತ್ತಿದ್ರು. ಸೊ ನೀರೆಲ್ಲ ಹೋಗಿದಾದ್ಮೇಲೆ ನಾನು ಹೀಗೆ ವೀಡಿಯೋ ಮಾಡ್ಕೊಂಡಿದ್ದನ್ನ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅರ್ಶಿನ ಶಾಸ್ತ್ರ ಎಲ್ಲ ಮುಗಿಸಿ ನೀರೆಲ್ಲ ಹೋಗಿದಾದ್ಮೇಲೆ ನಾನು ಅದರ ಸಂಜೆಗೆ ಮಾಮೂಲಿ ಮೆಹಂದಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮ್ಮ ಮನೇಲಿ ಏನೇ ಫಂಕ್ಷನ್ ಆದರೂ ಹಬ್ಬ ಹರಿದಿನಕ್ಕೆಲ್ಲ ನಮ್ಮ ಅಕ್ಕನೇ ಮೆಹಂದಿ ಹಾಕೋದು. ಅವಳೇ ಚೆನ್ನಾಗಿ ಹಾಕ್ತಾಳೆ. ನಾವು ಯಾವುದೇ ಮೆಹಂದಿ ಆರ್ಟಿಸ್ಟ್ ಹತ್ರ ನಾವು ಮೆಹಂದಿ ಹಾಕಿಸ್ಕೊಳ್ಳಲ್ಲ. ನನ್ನ ಮದುವೆಗಾಗಿರ್ಬೋದು, ನನ್ನ ಬೀಗರೂಟಕ್ಕಾಗಿರ್ಬೋದು, ನನ್ನ ಎಂಗೇಜ್ಮೆಂಟ್ಗಾಗಿರ್ಬೋದು, ನನ್ನ ಬರ್ತ್ಡೇಗಾಗಿರ್ಬೋದು, ಯಾವುದೇ ಕಾಲೇಜ್ ಸ್ಕೂಲ್ ಫಂಕ್ಷನ್ಗೆಲ್ಲ ನಮ್ಮ ಅಕ್ಕನೇ ಹಾಕೋವಂಥದ್ದು. ಅವಳೇ ಚೆನ್ನಾಗಿ ಹಾಕ್ತಾಳೆ. ಸೊ ಅವತ್ತೊಂದಿನ ಮೆಹಂದಿನೂ ಎಲ್ಲ ಹಾಕಿಸ್ಕೊಂಡಿದ್ದು ಆಯಿತು. ಇದು ನನ್ನ ಹಸ್ಬೆಂಡ್ ಮನೆ ಹತ್ರ ಕಂಬ ನೆಡ್ತಿರೋ ಅಂಥದ್ದು ಚಪ್ರ ಹಾಕೋಕ್ಕೆ. ಸೊ ಕಂಬದ ಪೂಜೆನೂ ಮಾಡ್ತಾಯಿದ್ರು, ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಮನೆಯಲ್ಲೂ ಅವತ್ತೊಂದು ದಿನವೇ ಅರ್ಶಿನ ಶಾಸ್ತ್ರ ಮಾಡಿದ್ರು. ಅಂದರೆ ನಾವು ಅರ್ಶಿನ ಶಾಸ್ತ್ರ ಮಾಡ್ಕೊಂಡಿದ್ವಲ್ಲ ಅದೇ ದಿನ ಅವ್ರಿಗೂ ಮಾಡಿದರು. ಇಬ್ಬರಿಗೂ ಒಟ್ಟಿಗೆ ಅವತ್ತೊಂದು ದಿನವೇ ಮಾಡೋದಲ್ವ. ಸೊ ಅವತ್ತೊಂದು ದಿನವೇ ಮಾಡಿದ್ರು. ಸೊ ಇದು ಅವ್ರ ಮನೇಲಿ ಮಾಡಿದಂಥ ಅರ್ಶಿನ ಶಾಸ್ತ್ರ. ಸೊ ಈಗ ನಮ್ಮ ಮನೆ ಹಳ್ಳಿ ಕಡೆ ಇನ್ನೂ ಹಲವಾರು ಶಾಸ್ತ್ರಗಳು ಮಾಡ್ತಾರೆ. ಸೊ ಅದರಲ್ಲಿ ಅಕ್ಕಿ ಶಾಸ್ತ್ರನೂ ಮಾಡಿದರು ನಮ್ಮ ಮನೆಯವ್ರಿಗೆ. ಅದ್ರ ವೀಡಿಯೋ ಇತ್ತು, ಬಟ್ ಸಿಕ್ಕಲಿಲ್ಲ, ಅದಕ್ಕೋಸ್ಕರ ಹಾಕೋಕ್ಕಾಗಲಿಲ್ಲ. ಅದರಲ್ಲಿ ಹುಡುಗನಿಗೆ ಪೂಜೆ ಮಾಡ್ತಾರಲ್ಲ ನೋಡಿ, ಈ ಥರ ಶಾಸ್ತ್ರಗಳನ್ನ ಮಾಡಿ ಅದರಲ್ಲಿ ಅಕ್ಕಿ ಇಸ್ಕೊಂಡು ಹೋಗೋವಂಥದ್ದು. ಬಂದವರು ಪೂಜೆ ಮಾಡಿ ಅಕ್ಕಿ ಇಸ್ಕೊಂಡು ಹೋಗ್ತಾರೆ. ಒಂದು ಸತಿ ಶಾಸ್ತ್ರ ಮಾಡಿ ನೀರು ಇದು ಮತ್ತೆ ಇನ್ನೊಂದು ಸತಿ ಶಾಸ್ತ್ರ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ನೆಕ್ಸ್ಟ್ ಅದೆಲ್ಲ ಮುಗ್ದಾದ್ಮೇಲೆ ಎಲ್ಲ ಕಾರ್ಯ ಆದಮೇಲೆ ಡೈರೆಕ್ಟ್ ನಾವು ಸಂಜೆನೇ ಚೌಟ್ರಿಗೆ ಹೋಗಿದ್ವಲ್ವ. ಆ ಟೈಮಲ್ಲಿ ನಂದೇನು ವೀಡಿಯೋ ನಾವು ತಗೊಳ್ಳಿಲ್ಲ. ಬಟ್ ಹುಡುಗನ ಕರ್ಕೋಬೇಕಾದ್ರೆ ಛತ್ರಿ ಏನೋ ಚೇಂಜ್ ಮಾಡ್ತಾರೆ ನೋಡಿ, ಆ ವಿಡಿಯೋನ ಮಾಡಿರೋ ಅಂಥದ್ದು. ಒಂದು ಛತ್ರಿ ತೊಗೊಂಡು ಬಂದಿರ್ತಾರೆ, ಆ ಛತ್ರಿಯಿಂದ ಈ ಛತ್ರಿಗೆ ಬದಲಾಯಿಸ್ತಾರಲ್ಲ, ಆ ರೀತಿ ಮಾಡ್ತಾರೆ. ನನಗಿದು ಸರಿಯಾಗಿ ಗೊತ್ತಿಲ್ಲ. ಸೊ ಅದೇ ವಿಡಿಯೋ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹೊರ ಬರಬೇಕಾದ್ರೆ ಆರತಿ ಎಲ್ಲ ತೆಗೆದು ಕರ್ಕೊಳ್ಳೋ ಅಂಥದ್ದು ಅದೇ ಇಲ್ಲಿ ಮಾಡ್ತಾಯಿರೋದು. ನಾನು ಇದನ್ನೆಲ್ಲ ಹೊರಗಡೆ ನೋಡಿರಲಿಲ್ಲ, ನಾನು ರೂಮಲ್ಲೇ ಇದ್ದೆ. ಸೊ ಇದು ವೀಡಿಯೋದಲ್ಲೇ ನಾನು ನೋಡಿರೋದು ಇದೆಲ್ಲ ಮಾಡಿರೋದು. ಇನ್ನು ಸಾಮಾನ್ಯವಾಗಿ ಎಲ್ಲರೂ ಮದುವೆಲೂ ನೈಟ್ ರಿಸೆಪ್ಷನ್ ಇರುತ್ತೆ ಅಲ್ವಾ. ಸೊ ನಾವೇನು ನೈಟ್ ರಿಸೆಪ್ಷನ್ ಇಟ್ಕೊಂಡಿರಲಿಲ್ಲ, ಬೆಳಿಗ್ಗೆನೇ ಇಟ್ಕೊಂಡಿದ್ವಿ. ಮತ್ತು ನೈಟು ರಿಸೆಪ್ಷನ್ ಇಟ್ಕೊಂಡು ಮತ್ತು ಬೆಳಗ್ಗೆನೂ ಬೇಡ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿಕೊಂಡು ಮದುವೆ ಎಲ್ಲ ಆದಮೇಲೆ ಮತ್ತೆ ರಿಸೆಪ್ಷನ್ ಇಟ್ಕೊಂಡಿದ್ದು ಅಷ್ಟೇ. ನಾವು ನೈಟ್ ಏನು ರಿಸೆಪ್ಷನ್ ಇಟ್ಕೊಂಡಿರಲಿಲ್ಲ.
ಯಾಕೆ ಅಂತಂದರೆ ನಾವು ಒಂದಿಷ್ಟು ಅಮೌಂಟಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದಲ್ವ ಮದುವೆನ. ಅಮ್ಮ ಮತ್ತು ತಮ್ಮ ಇಬ್ಬರೇ ಅಲ್ವ ಮಾಡಿದ್ದು. ಸೊ ಅದಕ್ಕಾಗಿ ಜಾಸ್ತಿ ಖರ್ಚು ಆಗಬಾರ್ದು, ಏನಿಲ್ಲ ಇರೋದ್ರಲ್ಲೇ ಮಿತವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ನಾವು ರಿಸೆಪ್ಷನ್ ಇಟ್ಕೊಂಡಿದ್ದು. ನೈಟ್ ರಿಸೆಪ್ಷನ್ ಅದಕ್ಕೋಸ್ಕರ ಇಟ್ಕೊಂಡಿರಲಿಲ್ಲ ಅಷ್ಟೇ. ಸೊ ನನ್ನ ಮದುವೆ 12/13ಕ್ಕೆ ಇದ್ದಿದ್ದು ನವೆಂಬರಲ್ಲಿ. ಸೊ ನವೆಂಬರ್ 12ನೇ ತಾರೀಕೆ ನನ್ನ ಬರ್ತಡೇ ಇತ್ತು. ಮದುವೆ ನಾಳೆ ಅಂದರೆ ಇವತ್ತೊಂದು ದಿನ ನನ್ನ ಬರ್ತಡೇ ಇತ್ತು. ಸೊ ಅವತ್ತೊಂದು ದಿನವೇ ನನ್ನ ಹಸ್ಬೆಂಡು ಅಲ್ಲೇ ಎಲ್ಲರ ಮುಂದೆ ಕೇಕ್ ತಂದು ಕಟ್ ಮಾಡಿಸಿದ್ರು. ಅವ್ರು ಬಂದಿರಲಿಲ್ಲ, ಬೆಳಗ್ಗೆ ಗಂಟೆ ಹುಡುಗನ ಮುಖ ನೋಡೋ ಆಗಿರಲಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅವ್ರು ಬಂದಿರಲಿಲ್ಲ. ಇನ್ನು ಮನೆಯವರು ಫ್ಯಾಮಿಲಿಯವ್ರ ಮುಂದೆ ಎಲ್ಲ ಕೇಕ್ ಕಟ್ ಮಾಡಿದೆ. ಸೊ ನಾನು ಮಾರನೇ ದಿನ ಭಾನುವಾರ ರೆಡಿಯಾಗಿದ್ದು ಹೀಗೆ, ಅಂದರೆ ದಾರೆಗೆ ರೆಡಿಯಾಗಿದ್ದು ಹೀಗೆ. ಸೊ ಕಂಕಣ ಇನ್ನೂ ನನಗೆ ಕಟ್ಟಿರಲಿಲ್ಲ. ಸೊ ಕಂಕಣ ಕಟ್ಟೋಕ್ಕೆ ಅಂತ ಕರೆದಿರಲ್ಲ, ಅವಾಗ ಬಂದು ನಾನು ಕಂಕಣ ಕಟ್ಟಿಸ್ಕೊತಾ ಇದ್ದೆ. ನನಗೇನೋ ತಡೆಯೋಕ್ಕೆ ಆಗಲಿಲ್ಲ. ಆಗಲೇ ಸಖತ್ ಹೊಳಗೆ ಬಂದುಬಿಡ್ತು. ಮನೆ ಅಮ್ಮ ತಮ್ಮ ಎಲ್ಲ ನೆನಪಾಗೋದ್ರು. ಅದೇನೋ ಗೊತ್ತಿಲ್ಲ, ಹೆಣ್ಮಕ್ಳಿಗಿರುತ್ತೆ ಅಲ್ವ ಫೀಲಿಂಗ್ಸು, ಹಾಗೆ ಅಳು ಬಂದುಬಿಡ್ತು. ಸಖತ್ ಹತ್ಬಿಟ್ಟೆ ನಾನು. ಆಗಲೇ ಅಲ್ಲಿ ನಮ್ಮ ಅಮ್ಮನ ಕಡೆಯವರೆಲ್ಲ ಸಮಾಧಾನ ಮಾಡ್ತಿದ್ರು, ಅಳಬೇಡ ಸುಮ್ಮನಿರು, ಯಾಕೆ ಅಳ್ತಿದ್ಯಾ ಅಂತ ಅಂದ್ಬಿಟ್ಟು. ನಾನು ಕಂಕಣ ಎಲ್ಲ ಕಟ್ಟಿಸ್ಕೊಂಡಿದ್ದಾದಮೇಲೆ ನನ್ನ ಹಸ್ಬೆಂಡ್ಗೆ ಕಂಕಣ ಎಲ್ಲ ಕಟ್ಟಿ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದು ಮಾಮೂಲಿ ಅವ್ರಿಗೆ ನಾವೇನೇನು ಕೊಡಬೇಕಾಗಿರುತ್ತೆ ನೋಡಿ, ಇಷ್ಟ ಇರೋರು ಚೈನು, ಬ್ರಾಸ್ಲೆಟು, ಈ ರೀತಿ ಚಿನ್ನದ ಪದಾರ್ಥಗಳನ್ನ ಕೊಡ್ತಾರೆ. ಬಟ್ ಅವರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹುಡುಗನ ಮನೆಯವರು. ನಾವು ಏನೂ ಕೊಟ್ಟಿರಲಿಲ್ಲ. ಜಸ್ಟ್ ನಾವು ವಾಚು ತೊಗೊಂಡಿದ್ವಿ ಮತ್ತು ಸ್ಲಿಪ್ಪರು, ಬಟ್ಟೆ, 2 ಜೊತೆ ಬಟ್ಟೆ ತೊಗೊಂಡಿದ್ವಿ. ಮತ್ತು ಛತ್ರಿ, ಎಲ್ಲರ ಮದುವೆಲೂ ಛತ್ರಿ ಕೊಡಲೇಬೇಕಾಗುತ್ತೆ, ಛತ್ರಿ ಕೊಟ್ಟಿದ್ವಿ ಅಷ್ಟೇ. ಇದನ್ನು ಹುಡುಗಿ ತಮ್ಮ ಅದನ್ನು ಇಷ್ಟನ್ನು ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ನನ್ನ ತಮ್ಮನೂ ಎಲ್ಲನೂ ಮಾಡ್ದ. ಇನ್ನು ಹುಡುಗನ ಮನೆಯವರು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮಿಂದ. ಮದುವೆನೂ ಸಹ ಅವರು ದೇವಸ್ಥಾನದಲ್ಲೇ ಕೇಳಿದ್ದು. ನಮ್ಮಮ್ಮ ಒಬ್ಬರೇ ಇರೋದು, ಮದುವೆ ಎಲ್ಲ ಮಾಡಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಇನ್ನು ನಾನು ಕಟ್ಟಿಸ್ಕೊಂಡು ಒಳಗೆ ಹೊಂಟೋದೆ. ಆಮೇಲೆ ಅವ್ರಿಗೆ ಕಟ್ತಿದ್ರು ಅನಿಸುತ್ತೆ. ಅದಾದಮೇಲೆ ಅವ್ರಿಗೆ ಕಂಕಣ ಎಲ್ಲ ಕಟ್ಟಾದಮೇಲೆ ಹುಡುಗನಿಗೆ ಏನೇನು ಕೊಡಬೇಕಾಗಿರುತ್ತೆ ನೋಡಿ. ಆದರೆ ನನ್ನ ತಮ್ಮನೇ ಲಾಸ್ಟ್ ಅಲ್ವಾ ನಾನು ಇದ್ದಿದ್ದು, ಕೊನೆಯವಳು ಅಂತ ಹೇಳ್ಬಿಟ್ಟು, ಇನ್ನೂ ಫಂಕ್ಷನ್ಗಳೆಲ್ಲ ನಮ್ಮ ಮನೇಲಿ ಯಾವಾಗ ನಡೆಯುತ್ತೋ ಏನೋ, ಚೆನ್ನಾಗಿ ಮಾಡಿ ಕಳ್ಸೋಣ ಅಂದ್ಬಿಟ್ಟು ಅವನೇ ಮದುವೆ ಎಲ್ಲ ಮಾಡಿ ಕಳಿಸಿದ್ದು. ಅಂದರೆ ನಮ್ಮ ಅಮ್ಮನೂ ಮಾಡಿ ನನ್ನ ತಮ್ಮನೂ ಮಾಡಿ ಇಬ್ಬರು ಕೈ ಜೋಡಿಸಿ ಮಾಡಿದ್ದು. ಸೊ ಇದು ನನ್ನ ಮದುವೆ ದಿನದ ವೀಡಿಯೋ. ತಾಲಿ ಕಟ್ತಾ ಇರೋಂಥ ಸಂದರ್ಭ ಇದು. ಸೊ ಸಖತ್ ಎಮೋಷ್ನಲ್ ಆಗೋದೆ ನಾನು ಆ ಟೈಮಲ್ಲಿ. ಅಗ್ನಿಸಾಕ್ಷಿ ಸಪ್ತಪದಿ ಎಲ್ಲ ಆದಮೇಲೆ ಫೋಟೋಶೂಟ್ ಮಾಡಿಸ್ತಾಯಿದ್ರು. ಆ ಪುರೋಹಿತರೆಲ್ಲ ಶಾಸ್ತ್ರಗಳಾದಮೇಲೆ ಕಳಿಸಿದ್ದು, ಅಲ್ಲಿವರೆಗೂ ಕಳಿಸೇ ಇರಲಿಲ್ಲ ಫೋಟೋಸ್ ಹೊಡ್ಸ್ಕೊಳ್ಳೋಕ್ಕೆ. ನನ್ನ ಫ್ರೆಂಡ್ಸ್ಗಳಂತೂ ನಾನು ಕಳಿಸ್ಕೊಡೋ ಗಂಟನೂ ಇದ್ದರು ನನ್ನ ಜೊತೆಲಿ. ನನಗಂತೂ ಸಖತ್ ಖುಷಿ ಆಯಿತು ಅವರೆಲ್ಲ ಇದ್ದಿದ್ದು. ನಾನು ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ದೆ ಮದುವೆಗೆ ಅವರೆಲ್ಲರೂ ಬಂದಿದ್ದರು. ಸ್ವಲ್ಪ ಜನ ಬರಲಿಲ್ಲ ಅಷ್ಟೇ. ಇನ್ನು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು ನನ್ನ ಮದುವೆಗೆ.
ನನ್ನ ಫ್ರೆಂಡ್ಸ್ಗಳ ಜೊತೆನೂ ಒಂದಷ್ಟು ಫೋಟೋಸ್ ಕ್ಲಿಪ್ಸ್ಗಳನ್ನ ತೆಗೆಸ್ಕೊಟ್ರು. ನನಗಂತೂ ಇನ್ನೂ ನೆನಪಿದೆ ಆ ಮೆಮೊರೀಸ್ ಎಲ್ಲ. ಸೊ ಹಾಗೆ ಒಂದಿಷ್ಟು ವೀಡಿಯೋಸ್ಗಳೆಲ್ಲ ಮಾಡಿಕೊಟ್ರು ನನ್ನ ಫ್ರೆಂಡ್ಸು. ನನ್ನ ಮದುವೆಲಿ ನಮ್ಮ ಅಪ್ಪನ ಕಡೆಯವರಂತೂ ಯಾರೂ ಇರಲಿಲ್ಲ. ಇನ್ನು ಅಮ್ಮನ ಕಡೆಯವ್ರು ಇದ್ದರು. ಸೊ ಯಾರು ಕೂಡ ಇನ್ವೈಟ್ ಮಾಡಿದ್ರು ಬಂದಿರಲಿಲ್ಲ. ಅವರೆಲ್ಲ ಇಲ್ಲ ಅಂತೇನು ನಮಗೆ ಬೇಜಾರಿಲ್ಲ. ಯಾಕೆಂತಂದರೆ ನಮ್ಗೆ ಆವಾಗಲಿಂದನೂ ನಾನು ನಮ್ಮಮ್ಮ ನಮ್ಮ ಅಕ್ಕಂದಿರೇ ನಮಗೊಂದು ಚಿಕ್ಕ ಪ್ರಪಂಚ ಅಷ್ಟೇ. ಆವಾಗಿಂದ ಯಾರೇನೂ ಇರಲಿಲ್ಲ ನಮ್ಮ ಕುಟುಂಬದಲ್ಲಿ. ಸೊ ಅದಕ್ಕಾಗಿ ನಾವು ಇನ್ವೈಟ್ ಮಾಡಿದ್ರು ಅವ್ರು ಯಾರೂ ಬಂದಿರಲಿಲ್ಲ. ನನ್ನ ತಮ್ಮನ ಫ್ರೆಂಡ್ಸು, ನಮ್ಮ ಅಮ್ಮನ ಕೆಲಸದವರು, ನಮ್ಮ ಅಕ್ಕ ಭಾವ, ಇಬ್ಬರು ಅಕ್ಕ ಭಾವನೂ ನಿಂತು ಮದುವೆ ಮಾಡಿಕೊಟ್ಟಿದ್ದು. ಇಷ್ಟೇ ಖುಷಿ ಅನಿಸ್ತು ನನಗೇನು. ಬಂಧು ಬಳಗ ನಮ್ಮ ಅಮ್ಮನ ಕಡೆಯವ್ರು ಇಲ್ಲ ಅಂತ ನಮಗೇನು ಅಷ್ಟೊಂದು ಬೇಜಾರು ಕೂಡ ಆಗಲಿಲ್ಲ. ಏಕೆಂದರೆ ಮದುವೆಗೆ ಅಷ್ಟೊಂದು ಜನ ಸೇರಿದರು. ನನ್ನ ಹಸ್ಬೆಂಡ್ ಮನೆಯವರು ಸಹ ಸೇರಿದ್ರಲ್ವ, ನಮಗೇನು ಅಷ್ಟೊಂದು ಬೇಜಾರಾಗಲಿಲ್ಲ. ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಿದ್ದರಿಂದ ನನಗಿನ್ನೂ ಖುಷಿನೇ ಆಯಿತು ಹೊರತು ನನಗೇನು ಅಷ್ಟು ಬೇಜಾರೇ ಆಗಲಿಲ್ಲ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಅವತ್ತು ಮದುವೆ ದಿನ ಸಂಜೆ 4 ಗಂಟೆನೂ ಅನಿಸುತ್ತೆ ನಾವು ಹೊರಟಿದ್ದು ಅಲ್ಲಿಂದ. ಸೊ ಅಲ್ಲಿಂದ ನಾನು ಹುಡುಗನ ಮನೆಗೆ ಡೈರೆಕ್ಟ್ ಬಂದು ಅಲ್ಲಿ ಹೊಸ್ಲು ಪೂಜೆ ಎಲ್ಲ ಮಾಡಿ ಕುಂಕುಮ ಇಟ್ಟು ದೀಪ ಹಚ್ಚಿ ಮಾಮೂಲಿ ಸೇರು ಹೊದಿಸ್ತಾರದಿದು. ಅಲ್ಲಿ ಹುಡುಗನ ಹೆಸ್ರೇನೋ ಕೇಳ್ತಾಯಿದ್ರು. ನಾನು ಹುಡುಗನ ಹೆಸ್ರು ಹೇಳ್ತಾಯಿದ್ದೆ. ನಾಚ್ಕೊಬೇಡ ಹೇಳು ಅಂದ್ಬಿಟ್ಟು ಅವ್ರು ಕೇಳ್ತಾಯಿದ್ರು, ನಾನು ಹೇಳ್ತಾಯಿದ್ದೆ. ಅದಾದಮೇಲೆ ಅಲ್ಲಿ ಮನೆ ದೀಪ ಹಚ್ಚಿ ಪೂಜೆ ಮಾಡಿ ಬಂದವ್ರಿಗೆಲ್ಲ ಟೀ ಕಾಫಿ ಕೊಡೋದು ಇಷ್ಟು ನಡೀತು ಅವತ್ತಿನ ಕಾರ್ಯಕ್ರಮ. ಇನ್ನು ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ ಹೊಸ ಮನೆ ಹೇಗೋ ಎತ್ತ ಅಂತ ಹೇಳ್ಬಿಟ್ಟು. ನನಗೂ ಸಹ ಅದೇ ಭಯ ಇತ್ತು. ಬಟ್ ನಮ್ಮ ಅಕ್ಕ ಇದ್ಲಲ್ವ ಮನೇಲಿ, ಅದರಿಂದ ನನಗೇನು ಅಷ್ಟೊಂದು ಭಯ ಇರಲಿಲ್ಲ. ಆದರೂ ಸ್ವಲ್ಪ ಹೊಂದ್ಕೊಳ್ಳೋಕೆ ಸ್ವಲ್ಪ ಕಷ್ಟನೇ ಆಯಿತು. ಒಂದು 3-4 ಮಂತ್ಸೇ ಆಯಿತು ಹೊಂದ್ಕೊಳ್ಳೋಕ್ಕೆ. ಇನ್ನು ನನ್ನ ಫ್ರೆಂಡ್ಸ್ ಎಲ್ಲ ಕೇಳೋರು, ಸಿಟಿಲಿ ಓದಿ ಸಿಟಿಲಿ ಬೆಳೆದು ಹಳ್ಳಿಗೆ ಮದುವೆ ಆಗ್ತೀಯ ಅಂತ ಅಂದ್ಬಿಟ್ಟು. ಅದರಲ್ಲಿ ಏನಿದೆ ಒಳ್ಳೆ ಜೀವನ ನಡೆಸಿದ್ರೆ ಎಲ್ಲಾದ್ರೇನು ಅಂತ ಹೇಳ್ತಿದ್ದೆ. ಇನ್ನು ಅತ್ತೆ ಮಾವ ಗಂಡ ಎಲ್ಲರೂ ಸಹ ಒಳ್ಳೆ ವ್ಯಕ್ತಿತ್ವನೇ ಇರೋರು. ಇನ್ನು ಕೆಲಸಕ್ಕೆಲ್ಲ ಕಳಿಸ್ತಾರೆ. ನಾನು ಫ್ಯೂಚರಲ್ಲಿ ಕೆಲಸಕ್ಕೂ ಸಹ ಹೋಗ್ತೀನಿ. ಸ್ವಲ್ಪ ಪಾಪು ಚಿಕ್ಕವನಿರೋದ್ರಿಂದ ಈಗ ಸದ್ಯಕ್ಕೆ ಹೋಗೋಕ್ಕಾಗ್ತಿಲ್ಲ ಅಷ್ಟೇ. ಅವರು ಏನು ರೆಸ್ಟ್ರಿಕ್ಷನ್ ಹಾಕಿರೋ ಹೋಗಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೂ ಸಹ ಇಷ್ಟ ಇದೆ ಕಳ್ಸೋಕ್ಕೆ. ಅಟ್ ಪ್ರೆಸೆಂಟ್ ನನ್ನ ಜೀವನ ತುಂಬ ಚೆನ್ನಾಗೇ ನಡೀತಿದೆ. ಸೊ ಇದಿಷ್ಟು ನನ್ನ ಮದುವೆ ದಿನದ ಮೆಮೊರೀಸ್ ಆಗಿರುತ್ತೆ. ನನಗಂತೂ ಸಖತ್ ಖುಷಿ ಆಯಿತು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.